ನಮಸ್ಕಾರ ಮೇಡಮ್, ತಮ್ಮ ಹೆಸರು? ಲಕ್ಷ್ಮೀ ನರಸಮ್ಮ. ನಮಸ್ಕಾರ. ಯಾವ ಗ್ರಾಮ ಪಂಚಾಯತಿಯಿಂದ ಆಯ್ಕೆ ಆಗಿದ್ದಾರೆ ಮೇಡಮ್? ಹಿರೇಬಿದನೂರು ಗ್ರಾಮ ಪಂಚಾಯತ್. ಓಕೆ, ನಮಸ್ಕಾರ ಸರ್. ತಮ್ಮ ಹೆಸರು? ಗಂಗಾಧರ್. ಓಕೆ ಸರ್, ಮೇಡಮ್ ಅವ್ರಿಗೆ ಏನಾಗಬೇಕು ಸರ್? ಮಗ. ಓಕೆ, ಈ ಸರಿ ಬಂದಂಥ ಒಟ್ಟು ಮತಗಳು ಎಷ್ಟೈತೆ ಸರ್ ಮೇಡಮ್? ನಮ್ಮದು 360. 360. ಓಕೆ, ಲೀಡಿಂಗ್ ಓಟ್ ಎಷ್ಟಿತ್ತು ಸರ್? ಸರ್ 330 ಲೀಡಿಂಗ್. 330 ಲೀಡಿಂಗ್, ಆಪೋಸಿಟ್ ಅವ್ರಿಗಿಂತ 330 ಲೀಡಿಂಗ್ ಆಗಿದ್ದಾರೆ. ಓಕೆ ಸರ್, ಇವಾಗ ಮೇಡಮ್ ಅವರು ಅಂದರೆ ನೀವು ರಾಜಕೀಯಕ್ಕೆ ಬರೋಕ್ಕಿಂತ ಮುಂಚೆ ಏನು ಕೆಲಸ ಮಾಡ್ತಾರೆ? ವ್ಯವಸಾಯನೇ ಸರ್. ಓಕೆ, ವ್ಯವಸಾಯದಿಂದ ಮಾಡ್ಕೊಂಡಿದ್ದಂಥ ಮೇಡಮ್ ಅವ್ರನ್ನ ರಾಜಕೀಯಕ್ಕೆ ತರೋದಕ್ಕೆ ನಿಮಗೆ ಹೇಗೆ ಒಲವು ಮೂಡ್ತದೆ ಸರ್? ಊರಿನ ಜನಗಳು ನೀವು ಕ್ಯಾಟಗಿರಿ ಬಂದಿದ್ದಕ್ಕೆ ಎಷ್ಟೇ ನೀವೇ ಇರೋದು ನಿಂತ್ಕೊಳ್ಳಿ ಅಂತೇಳಿ ಅವರೆಲ್ಲ ಭರವಸೆ ಮಾಡಿದ್ದಕ್ಕೆ, ಅಂದರೆ ಊರಿನ ಒಂದು ಜನರ ಪ್ರೀತಿ ವಿಶ್ವಾಸದಿಂದ ಅವರು ನಿಂತ್ಕೊಳ್ಳಿ ಅಂತ ಹೇಳಿದ್ದಕ್ಕೋಸ್ಕರ ನಿಂತಿದ್ದೀವಿ. ಓಕೆ ಸರ್, ನಿಮ್ಮ ಕುಟುಂಬದಿಂದ ಮೇಡಮ್ ಅವರೇ ಮೊದಲಿಗರ ಅಂದರೆ ರಾಜಕೀಯಕ್ಕೆ ಬಂದಿದ್ದು ಅಥವಾ ಇದಕ್ಕಿಂತ ಹಿಂದೆ ಏನಾದರೂ ಕಂಪನಿ? ಯಾರೂ ಇಲ್ಲ ಸರ್, ನಮ್ಮ ತಾಯಿನೇ ಫಸ್ಟ್. ನಿಮ್ಮ ಕುಟುಂಬದಲ್ಲಿ ಮೇಡಮ್ ಅವರೇ ಮೊದಲಿದ್ರು. ಓಕೆ ಸರ್, ಇವಾಗ ಗೆದ್ದು ಮೇಡಮ್ ಅವರು ವೈಸ್ ಪ್ರೆಸಿಡೆಂಟಾಗಿ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಒಟ್ಟು 3.5 ವರ್ಷಗಳು ಕಳೆದಿದೆ. ಸೊ ನಿಮ್ಮ ಅಂಡರಲ್ಲಿ ಯಾವ್ಯಾವ ಕೆಲಸಗಳು ಪೂರ್ಣಗೊಂಡಿದೆ ಸರ್ ನಿಮ್ಮ ಪಂಚಾಯತ್? ನಾವು ಒಂದು 4 ಬೋರ್ಗಳು ಹಾಕ್ಸಿದ್ವಿ ಸರ್. ನಮ್ಮ ಇದರಿಂದ 3 ಫೇಲ್ ಆಗಿದ್ದಾವೆ, 1 ಪಾಸ್ ಆಗಿದೆ. ಅದರಲ್ಲಿ ಪೈಪ್ಲೈನು ಅಲ್ಲಿಂದ ಸುಮಾರು 1.5 ಕಿಲೋಮೀಟ್ರಿಂದ ಪೈಪ್ಲೈನು, ಇಲ್ಲೊಂದು ಸಿಸ್ಟನ್ನು, ಇಲ್ಲೊಂದು 3 ಮನೆ ಇದೆ, ಅಲ್ಲಿಗೂ ಒಂದು ಸಿಸ್ಟನ್ ಹಾಕ್ಸಿದೆ ಪೈಪ್ಲೈನಿಂದ. ರಸ್ತೆ ಇರಲಿಲ್ಲ, ನಾವು MLA ಅವ್ರು ಕೋರ್ಸ್ ಮಾಡಿ ಎಲ್ಲನೂ PMRVGಯಲ್ಲಿ ರಸ್ತೆ ಹಾಕ್ಸಿದ್ವಿ. ಇನ್ನು ಊರಲ್ಲಿ ಚರಂಡಿಗಳು, ಕೃಷಿ ರಸ್ತೆಗಳು ಹಾಕೋದು ಸ್ವಲ್ಪ ಇದೆ, ಮಾಡಬೇಕು ಅಂತ ಇನ್ನು. ಮತ್ತು ರೇಷನ್ ಕಾರ್ಡು, ವೃದ್ಧಾಪ್ಯ ವೇತನ ಆ ಥರದ್ದು ಅದೆಲ್ಲ ಕ್ಲೀನಾಗಿ ಮಾಡಿಕೊಟ್ಟಿದ್ದೀವಿ ಸರ್. ಊರಲ್ಲಿ ರೇಷನ್ ಕಾರ್ಡ್ದು ಏನು ಪ್ರಾಬ್ಲಮ್ ಇಲ್ಲ, ಎಲ್ಲ ರೆಡಿ ಮಾಡಿ. ಓಕೆ, ಮತ್ತು ಇನ್ನೂ 1.5 ವರ್ಷಗಳ ಕಾಲಾವಧಿ ಇದೆ ನಿಮಗೆ. ಆ ಅವಧಿಯಲ್ಲಿ ನಿಮ್ಮ ಗ್ರಾಮ ಅಭಿವೃದ್ಧಿಗೋಸ್ಕರ ಏನೇನು ಯೋಜನೆಗಳು ಹಾಕೊಂಡಿದ್ದೀರಾ ಸರ್? ನಾವು ಇವಾಗ ಒಂದು ಸಮುದಾಯ ಭವನ, CC ರಸ್ತೆ, ಸ್ವಲ್ಪ ಚರಂಡಿಗಳು, ಎಲ್ಲನೂ ಸ್ವಲ್ಪ ಮನೆಗಳು ಮಾಡಬೇಕು ಅಂತ ಇನ್ನೊಂದು ವರ್ಷಕ್ಕೆ ಮಾಡಿ MLA ಅವ್ರ ಗಮನಕ್ಕೆ ಕೊಟ್ಟಿದ್ದೀವಿ. ಅಂದರೆ ಪಂಚಾಯತಿಯಿಂದ ನಿಮಗೆ ಅನುದಾನಗಳು ಬರುತ್ತಾ ಅಥವಾ TP, ZP, MLA? TPಯಿಂದನೂ ಬರುತ್ತೆ, ZPಯಿಂದನೂ ಬರುತ್ತೆ. ಎಷ್ಟು ಬಂದಿದೆ ಸರ್? TPಯಿಂದ ಎಷ್ಟು ಬಂದಿದೆ? ZPಯಿಂದ ಒಂದು 2 ಬೋರ್ ಹಾಕ್ಸಿದ್ದಾರೆ. TPSಯಿಂದ ಒಂದು ಮಸಾಣದ್ದೆಲ್ಲನೂ ಸರ್ವೆಗೆ ಒಂದು ಸತಿ 13 ಫೈನಾನ್ಸಲ್ಲಿ ಕೊಟ್ಟರು. ಇವಾಗ ಒಂದು ಮೋರಿಗೆ ಕೊಟ್ಟಿದ್ದಾರೆ 13 ಫೈನಾನ್ಸಲ್ಲಿ TPS ಅವರು. ZP ಅವರು ಇವಾಗ CC ರಸ್ತೆಗಳು ಹಾಕ್ಕೊಡ್ತೀನಿ ಅಂತೇಳಿ ಹೇಳಿದ್ದಾರೆ. MLA ಅವರು ಸಮುದಾಯ ಭವನನು ಮಿಕ್ಕಿದ CC ರಸ್ತೆ ನಾನು ಇದು ಮಾಡಿಕೊಡ್ತೀನಿ, ಅಂದರೆ ಮುಂದೆ ಮಾಡಿಕೊಡ್ತೀನಿ ಅಂತ ಇವಾಗ ಮಾಡಿಕೊಡ್ತೀನಿ, ನೀವು ಇರೋ ಇದ್ರೊಳಗಡೆ ಅಂತೇಳಿ ಇದು ಮಾಡಿದ್ದಾರೆ. ಈ ಹಿಂದೆ ಯಾವುದಾದ್ರು ಬಂದಿದೆ ಸರ್? ಈ ಹಿಂದೆ ಅದೇ ಪೈಪ್ಲೈನ್ ಅಷ್ಟು ಬೋರ್ಗಳು ಬಂದಿದೆ, ದಾರಿ ಕೆಲವು ಮನೆಗಳು ಹಾಕ್ಕೊಟ್ಟಿದ್ದಾರೆ. ಓಕೆ ಸರ್, ಇವಾಗ ರಾಜಕೀಯದಲ್ಲಿ ನಿಮಗೆ ಮಾರ್ಗದರ್ಶನ ನೀಡಿ ನಿಮಗೆ ಸಪೋರ್ಟ್ ಮಾಡ್ತಾರಂಥ ವ್ಯಕ್ತಿ ಯಾರಾದರೂ ಇದ್ದಾರೆ ಗುರುಗಳ ಸ್ಥಾನದಲ್ಲಿ? ಯಾರು ಇಲ್ಲ. ಅಂದರೆ ZP ಇರ್ಬೋದು, TP ಆ ಥರ? ಅದೇ ಸರ್, ಡೈರೆಕ್ಟಾಗಿ ನಾವು ಏನು ಬೇಕೋ ತಿಳ್ಕೊಂಡು ಮಾಡ್ತಾ ಇರ್ತಾರೆ ಅಂತಂದರೆ ಯಾರು ನಿಮಗೆ ಸಪೋರ್ಟ್ ಮಾಡೋವಂಥ ವ್ಯಕ್ತಿಗಳು ಇಲ್ಲ. ಓಕೆ ಸರ್, ಮುಂದೆ ನೀವೇ TP ಅಥವಾ ZP ಈ ಥರ ಕಾಂಪೀಟ್ ಮಾಡಬೇಕು ಅಂತ ಏನಾದರೂ ಅಂದ್ಕೊಂಡಿದ್ದೀರಾ? ಆ ಥರ ಏನು ಅಂತಷ್ಟು ಇದು ಆಸೆ ಇಲ್ಲ. ನೋಡೋಣ, ದೇವ್ರ ಇದು ಮಾಡಿದ್ರೆ ಹೋಗ್ಬೇಕು ಅನ್ನೋದಿದ್ರೆ ಮಾಡ್ತೀರಾ? ಜನಗಳಿಂದ ಪ್ರೋಸೆಸ್ ಆದರೆ ಮಾಡ್ಬೋದು. ಓಕೆ ಸರ್, ಇವಾಗ ವ್ಯವಸಾಯ ಮಾಡ್ಕೊಂಡಿದ್ದಂಥವ್ರು ಇವಾಗ ರಾಜಕೀಯ ವ್ಯಕ್ತಿಗೆ ಜನಪ್ರತಿನಿಧಿಯಾಗಿ ಅವರ ಕಷ್ಟಗಳನ್ನೆಲ್ಲ ಈಡೇರಿಸ್ತಾ ಇದ್ದೀರಾ. ಹೇಗೆ ಅನ್ನಿಸ್ತಿದೆ ಜೀವನ ನಿಮಗೆ? ಅದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸ್ ಇದೆ? ಏನಪ್ಪ ಮಾಡಬೇಕು, ಇನ್ನು ಅವ್ರು ಆಯ್ಕೆ ಮಾಡಿದ ಮೇಲೆ ನಾವು ಮಾಡಬೇಕು ಅಂತ ಮಾಡ್ತಾ ಇದ್ದೀವಿ ಅಷ್ಟೇ. ಅಂದರೆ ಜೀವನ ಹೆಂಗಿದೆ ಅಂತ? ಇನ್ನು ನಮ್ಗೆ ವ್ಯವಸಾಯ ಮಾಡೋದು ಅದೇ ಥರನೇ, ನಾವು ಕೆಲಸನೂ ಮಾಡ್ಕೊತೀವಿ, ಅವ್ರ ಕೆಲಸನೂ ಮಾಡ್ತೀವಿ, ಪಂಚಾಯತಿಯಲ್ಲಿ ಕೆಲಸ ಇದ್ರೂ ಮಾಡಿಕೊಡ್ತೀವಿ. ಓಕೆ ಸರ್, ನಿಮ್ಮ ಗ್ರಾಮದ ಜನತೆಗಳು ನಿಮಗೆ ಯಾವುದು ತೊಂದರೆಗಳಿದೆ ಅಂದರೆ ನಮ್ಮ ಮೂಲಭೂತ ಸೌಕರ್ಯಗಳು ಈ ಥರ ಸಿಗ್ತಾ ಇಲ್ಲ ಅಂತ ಹೇಳಿ ಪ್ರಾಬ್ಲಮ್ಗಳು ತಂದು ಹೇಳ್ತಾರೆ ನಿಮಗೆ? ಹೇಳ್ತಾರೆ ಸರ್, ನೀರಿನ ಮಾಮೂಲಿ ಇರೋದೇ ಊರಲ್ಲಿ, ಚರಂಡಿಗಳು ಅದು ಮಾಡಿಲ್ಲ, ನೀರಿಲ್ಲ ಸರಿಯಾಗಿ ಅನ್ನೋದು ಬರ್ತಾ ಇರ್ತಾವೆ, ನೀರು ಕೊಡ್ತಾನೆ ಇರ್ತೀವಿ, ಕೇಳ್ತಾನೆ ಯಾವುದೋ ಒಂದು ಜನಗಳಿಂದ ಒಬ್ರು ಇಬ್ರು ಚೆನ್ನಾಗಿದ್ರೆ 3 ಜನ ಕೇಳ್ತಾನೆ ಇರ್ತಾರೆ. ಅಂದರೆ ಒಟ್ಟು ಅನುಸರಿಸ್ಕೊಂಡು ಹೋಗ್ತಾ ಇರಬೇಕು, ಮಾಡಬೇಕು. ಓಕೆ ಮೇಡಮ್, ನಿಮಗೆ ಹೇಗೆ ಅನ್ನಿಸ್ತಿದೆ ಜೀವನ, ರಾಜಕೀಯ ಜೀವನ ಹೇಗೆ ಅನ್ನಿಸ್ತಿದೆ ನಿಮಗೆ? ಅಂದರೆ ಹಿಂದೆ ವ್ಯವಸಾಯ ಮಾಡ್ಕೊಂಡಿದ್ರಿ, ಇವಾಗ ಒಬ್ಬರು ಜನಪ್ರತಿನಿಧಿ ಆಗಿದ್ದೀರಾ, ಹೆಂಗೆ ಅನ್ನಿಸ್ತಿದೆ ಜೀವನ ನಿಮಗೆ? ಹೆಂಗೆ ಅನ್ನಿಸ್ತಿದೆ ಅಂದರೆ ಮಾಡಬೇಕು, ಹೋದ್ಮೇಲೆ ಮಾಡಬೇಕು, ಅವ್ರಿಗೂ ಮಾಡಬೇಕು, ಅವರು ಚೆನ್ನಾಗಿರ್ಬೇಕು, ನಾವು ಚೆನ್ನಾಗಿರ್ಬೇಕು ಅನ್ನಿಸ್ತೀವಿ.
ಓಕೆ ಸರ್, ಇವಾಗ ನಿನ್ನ ಈ ಸ್ಥಾನಕ್ಕೆ ತಂದು ಅಂದರೆ ಜನಪ್ರತಿನಿಧಿಯಾಗಿ ಮಾಡಿರೋದು ನಿಮ್ಮ ಗ್ರಾಮದ ಜನತೆಗಳು ಅವರ ಮತಗಳಾಕಿ ನಿಮ್ಮನ್ನ ಗೆಲ್ಲಿಸಿರೋದ್ರಿಂದ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಈ ಸಂದರ್ಭದಲ್ಲಿ? ಅವ್ರಿಗೆ ಎಲ್ಲ ಚೆನ್ನಾಗಿ ಕ್ಲೀನಾಗಿದ್ದರೆ ಸಾಕು. ಅವರು ನಮ್ಮ ಆಯ್ಕೆ ಮಾಡಿದ್ದಕ್ಕೆ ಅವರು ಬಾಧೆ ಬೀಳ್ತಿದ್ರೆ ಸಾಕು ಅಂತ ನಾವು ಅಂದ್ಕೊಂಡಿದ್ರೆ ಸಾಕು. ಗೆದ್ದು ಹಿಂಗೆ ಅಂತ ಕೆಲಸ ಮಾಡವ್ರೆ, ಪರವಾಗಿಲ್ಲ, ಒಳ್ಳೆಯವರು ಅಂದರೆ ಸಾಕು. ಓಕೆ ಸರ್, ಇದೇ ಥರ ಮುಂದೆ ಇನ್ನೂ ಒಳ್ಳೊಳ್ಳೆ ಕೆಲಸ ಕಾರ್ಯಗಳನ್ನ ಮಾಡ್ತಾರೆ ಅಂತ ಹೇಳ್ತಾ ಇಷ್ಟೊತ್ತು ನಮ್ಮ ಜೊತೆ ನಿಮ್ಮ ಮನದಾಳದ ಮಾತುಗಳನ್ನ ಹಂಚ್ಕೊಂಡಿದ್ದಕ್ಕೆ ತುಂಬ ಧನ್ಯವಾದಗಳು ಮೇಡಮ್.